ಐಎಫ್ಬಿ ಸಂಸ್ಥೆಯ ನಾಯಕರು ಕಂಪನಿಯ ಗೇಟ್ ಮೇಲೆ ಕಳೆದ 1 ತಿಂಗಳಿಂದ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೌಕರರ ಜೊತೆ ನಮ್ಮ ಪ್ರತಿನಿಧಿ ಸೌಮ್ಯ ಫಣಿಸ್ತಾ ನಡೆಸಿರುವ ಚರ್ಚೆ ಇಲ್ಲಿದೆ, ನೋಡ್ಕೊಂಡು ಬರೋಣ. ಕೆಲಸ ಪರ್ಮನೆಂಟ್ ಮಾಡಿ ಅಂತ ಕೇಳ್ಕೊಂಡ 258 ಗುತ್ತಿಗೆ ಆಧಾರದ ನೌಕರರನ್ನ ಐಎಫ್ಬಿ ಅಂತ ಬೃಹತ್ ಸಂಸ್ಥೆ ಅಕ್ಷರಶಃ ಬೀದಿಗೆ ತಳ್ಳಿದೆ. ನಮ್ಮ ಕೆಲಸ ಯಾವಾಗ ಪರ್ಮನೆಂಟ್ ಮಾಡ್ತೀರಾ ಅನ್ನೋ ಒಂದೇ ಒಂದು ಪ್ರಶ್ನೆಗೆ ಅವರೆಲ್ಲರೂ ಕೆಲಸವನ್ನೇ ಕಳ್ಕೊಂಡು ಇವತ್ತು ಫುಟ್ಪಾತ್ ಮೇಲೆ ಪ್ರತಿಭಟನೆ ಮಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಾವು ಕಾರ್ಮಿಕರಾದಂತಹ ಶರಣು ಅವರನ್ನ ಕೇಳೋಣ. ಶರಣು ಅವರು, ಎಷ್ಟು ಜನ ನೀವು ಇಲ್ಲಿ ಬಂದು ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಾ ಅಂಡ್ ಯಾವಾಗಿಂದ? ಮೇಡಮ್, ನಾವು 1 ಮಂತ್ ಇಂದ ನಾವು ಇಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ನಾವು 258 ಕಾರ್ಮಿಕರು ಇದ್ದೀವಿ. ನಾವು ಇಲ್ಲಿ ಬಂದು ಕುತ್ಕೊಂಡಿರೋ ಉದ್ದೇಶ ಒಂದೇ ಏನಂದ್ರೆ, ನಾವು ರೆಗ್ಯುಲರ್ ಆಗಿ ನಾವು ಯಾವ ತರ ಕೆಲಸಕ್ಕೆ ಹೋಗ್ಬೇಕು ಅದೇ ತರ ಹೋಗ್ತಾ ಇದ್ವಿ. ಹೋದಾಗ ಏಕದಮ್ ಒಂದೇ ಸ್ಥಿತಿ ನಮ್ಮ ನಿಲ್ಲಿಸ್ಬಿಟ್ಟು, ಇವತ್ತಿಂದ ನಿಮ್ ಕಾಂಟ್ರಾಕ್ಟ್ ಕ್ಲೋಸ್ ಆಯ್ತು, ನೀವು ಕೆಲಸ ಎಲ್ಲ ನಿಮ್ಗೆ ಒಳಗಡೆ ಅಂತ ನಿಲ್ಲಿಸ್ಬಿಟ್ರು. ನಾವು ಕೇಳಿಲ್ಲ ಸರ್, ನೀವೇ 5 ವರ್ಷ ಆದ್ಮೇಲೆ ನಮ್ಗೆ ಅಪಾಯಿಂಟ್ ಮಾಡ್ಕೊಂತೀವಿ ಅಂತ ಹೇಳಿದ್ರೆ, ಇವಾಗ 8 ವರ್ಷ 7 ವರ್ಷ ಆಗ್ತಾ ಇದೆ. ಇನ್ನ ನೀವು ಬರೀ ಆಶ್ವಾಸನೆ ಕುಡ್ಕೊಂಡು ಹೋಗ್ತಾ ಇಲ್ಲ. ಇವಾಗಲೇ ಏನಂದ್ರೆ, ಇವಾಗಿಲ್ಲ ನಮ್ಮ ಹತ್ರ ಕೆಲಸ, ನಿಮ್ ಕಾಂಟ್ರಾಕ್ಟ್ ಕ್ಲೋಸ್ ಆಗಿ. ಸೊ ನೀವು ಕೆಲಸ ಸೇರ್ಕೊಳ್ಬೇಕಾದ್ರೆ ಹೇಳಿದ್ರ 5 ವರ್ಷ ಕಾಂಟ್ರಾಕ್ಟ್ ಮಾಡಿದ್ರೆ ಆಮೇಲೆ ಪರ್ಮನೆಂಟ್ ಮಾಡ್ಕೊಡ್ತೀವಿ ಅಂತ. ಸೊ ನೀವು ಇದ್ರ ಬಗ್ಗೆ ಇದಕ್ಕಿಂತ ಮುಂಚೆ ಕೇಳಿಲ್ವಾ? ಅಂದ್ರೆ ಈಗ 10 ವರ್ಷ ಆಯ್ತು ತುಂಬಾ ಜನ ಅಂತ ಹೇಳ್ತಾರೆ, ಅವ್ರು 5 ವರ್ಷ ಆದ್ಮೇಲೆ ಕೇಳಿಲ್ವಾ? ಹಾಗಿದ್ರೆ ಹಾ ಮೇಡಮ್, ಇದು ಕೇಳಿದ್ರು. ಅವ್ರು 5 ವರ್ಷ ಆದ್ಮೇಲೆ ಕೇಳಿದ್ರು. ಅಲ್ಲಿ 10 ವರ್ಷ ಆಗಕ್ಕೆ ಉದ್ದೇಶ ಏನಾಗಿತ್ತು ಅಂದ್ರೆ, ಅವ್ರು 1 ಮಂತ್ ಅವ್ರನ್ನ 5 ವರ್ಷ ಕಂಪ್ಲೀಟ್ ಆಗಿರಲಿಲ್ಲ. ಅವಾಗ ಕೇಳಿದಾಗ ನಿಮ್ದು ನೆಕ್ಸ್ಟ್ ಬ್ಯಾಚ್ ಆಗುತ್ತೆ ಅಪಾಯಿಂಟ್, ನೀವು ವೇಟ್ ಮಾಡಿ ಅಂತಂದ್ರು. ನೆಕ್ಸ್ಟ್ ಬ್ಯಾಚ್ ವೇಟ್ ಮಾಡೋಕೆ ಹೋದಾಗ ಏನ್ ಮಾಡಿದ್ರು, ಕಂಪ್ನಿ ಶಿಫ್ಟ್ ಆಗ್ತೈತೆ ಮೇಡಮ್. ಆ ಕಂಪ್ನಿ ಶಿಫ್ಟ್ ಆಗೋ ಸಂದರ್ಭದಾಗ ಏನಂದ್ರೆ, ಕಂಪ್ನಿ ಶಿಫ್ಟ್ ಆಗ್ತಾ ಇದೆ. ಈ ಸಲ ವೇಟ್ ಮಾಡಿದ್ರಲ್ಲ, ಇನ್ನೂ ವೇಟ್ ಮಾಡಿದ್ರ 6, 7 ಆಯ್ತು, 8 ಆಯ್ತು. ನಾವು 3 ವರ್ಷ 4 ವರ್ಷದಿಂದ ಆಶ್ವಾಸನೆ ಕೊಟ್ಕೊಂಡೇ ಬರ್ತೀವಿ. ನೀವು ಅವ್ರ ಹತ್ರ ಫೈನಲ್ ಆಗಿ ಯಾಕೆ ಕೆಲಸ ಏನ್ ತೆಗ್ದ್ರಿ ಅಂತ ಕೇಳಿದಾಗ ಅವ್ರು ಏನಂತ ರೀಸನ್ ಕೊಟ್ಟರು? ಒಂದು ರೀಸನ್ ಅಂತ ಕೊಡ್ಬೇಕಲ್ವಾ? ಇಷ್ಟು ದೊಡ್ಡ ಕಂಪನಿ ಆಗಿ ಅವ್ರು ರೀಸನ್ ಕೊಡ್ತಾರೆ, ಬಂದ ನಮ್ಮ ಕಾಂಟ್ರಾಕ್ಟ್ ಕ್ಲೋಸ್ ಆಯ್ತು, ಇವಾಗ ನಾವು ನಿಮ್ಗೆ ತೆಗಿತಾ ಇದ್ದೀವಿ ಅಷ್ಟೇ ಹೇಳ್ತಾರೆ. ನಾವು ಹೇಳ್ತೀವಿ, ಇಲ್ಲ ಸರ್ ಕಾಂಟ್ರಾಕ್ಟ್ ಇಂದ ನೀವು ಕಂಪನಿ ಎಂಪ್ಲಾಯ್ ತಗೊಂತೀನಿ ಅಂತ ಹೇಳಿದಕ್ಕೆ ನಾವು ಉಳ್ಕೊಂಡಿದೆ ಅಂತಂದ್ರೆ, ಅವರೆಲ್ಲ ಇವಾಗ ಒಪ್ತಂಗಿಲ್ಲ ಮೇಡಮ್. ಅವ್ರು ಆ ಮಾತಿದ್ರು. ಸೊ ಇಷ್ಟು ಜನ ಕೆಲಸಗಾರನ್ನ ಒಟ್ಟಿಗೆ ಆಚೆ ಹಾಕಿದ್ಮೇಲೆ ನೀವು ಮತ್ತೆ ಅವ್ರನ್ನ ಮಾತಾಡ್ಸೋ ಪ್ರಯತ್ನ ಮಾಡಿವಾ? ಇವ್ರನ್ನ ಮಾತ್ರ ಅಲ್ಲ, ಇವ್ರ ಇರ್ತಾರಲ್ಲ ಅವ್ರನ್ನ ಮಾಡಿಲ್ವಾ? ಅವ್ರೇನ್ ಹೇಳಿದ್ರು? ಮೇಡಮ್, ಅವರಿಗೂ ಮಾತಾಡಿಸ್ತೀವಿ, ಅವ್ರ ಹೆಡ್ ಇರೋರಿಗೂ ಮಾತಾಡಿಸ್ತೀವಿ, ಎಲ್ಲರಿಗೂ ಕೈ ಕಾಲು ಹಿಡಿದು ಕೇಳೋ ಪರಿಸ್ಥಿತಿಗೂ ಬಂದ್ವಿ ನಾವು. ಸರ್ ನೋಡಿ ಸರ್, ನಿಮ್ ಕಾಲ್ ಮುಗಿದ್ ಕೈ ಮುಗಿದು ಕೇಳ್ಕೊಂತೀವಿ. ಇಲ್ಲಿ ಒಬ್ಬರು ಇಬ್ಬರು ಜೀವನ ಅಲ್ಲ, 258 ಫ್ಯಾಮಿಲಿಗಳಿದ್ದಾರೆ. ಎಲ್ಲರೂ ನಿಮ್ ಹೆಸರು ಹೇಳ್ಕೊಂಡು ನಿಮ್ ದೇವ್ರ ತರ ಅಂತ ಹೇಳಿದ್ರು ಕೂಡ ಯಾರು ನಮಗೆ ಸ್ಪಂದಿಸಿಲ್ಲ ಮೇಡಮ್. ನಾವು ಏನಾದ್ರೂ ಇದೇ ತರ ಇವ್ರು ಕಂಟಿನ್ಯೂ ಮಾಡ್ತಾ ಇದ್ರೆ, ನಾವು ಹೋರಾಟ ಮಾತ್ರ ಯಾವುದೇ ಕಾರಣಕ್ಕೂ ನಿಲ್ಸಲ್ಲ ಮೇಡಮ್. ನಾವು ನಂಬಿ ನಾವು ಇಲ್ಲಿ 7, 8, 9 ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಜೀವನನೇ ಅರ್ಥ ಇಲ್ಲಿ ಹೋಗಿದೆ. ಇವಾಗ ನಾವು ಯಾಕೆ ಇಷ್ಟೊಂದು ನಾವು ಕ್ರೂರಾಗಿ ಮಾತಾಡ್ತಾ ಇದ್ರೆ, ನಾವು ಹೊಟ್ಟೆಲಿ ಉರಿತಾ ಇದ್ದೇವೆ ಮೇಡಮ್. ನಾವು ದುಃಖ, ನಮ್ಗೆ ಫ್ಯಾಮಿಲಿ ನಾವು ನಂಬ್ಕೊಂಡಿದ್ದಾರೆ. ಊರಲ್ಲಿ ನಾವು ಬಂದಿರೋದು ಎಲ್ಲ ಡಿಸ್ಟ್ರಿಕ್ಟ್ ಇಂದ, ಎಲ್ಲ ಸ್ಟೇಟ್ ಇಂದ ಬಂದಿದ್ದೀವಿ. ಇಲ್ಲಿ ಇವತ್ತು ಎಲ್ಲ ಒಂದೇ ಅಣ್ಣ ತಮ್ಮರ ತರ ನಾವು ಬಾಳ್ತಾ ಇದೀವಿ ಅಂದ್ರೆ, ನಮ್ಮ ಹತ್ರ ಒಂದು ಮನುಷ್ಯತ್ವ ಮಾನವತೆ ಕೊಟ್ಟರೆ ಮರ್ಯಾದೆ ಉಳಿಸ್ಕೊಂತ ಇಲ್ಲ ಮೇಡಮ್. ನಾವು ಹೇಳ್ತಾ ಇದೀವಿ, ಸರ್ ಪರ್ಮಿಟ್ ಕೊಡಿ ಸರ್, ನಿಮ್ಗೆ ಏನ್ ಬೇಕು ಕೆಲಸ ಮಾಡಿ, ನಾವು ಎಲ್ಲಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕೈ ಮುಗಿದು ಕೇಳಿದ್ರು ಕರುಣೆ ತೋರಿಸಲ್ಲ ಮೇಡಮ್. 1 ತಿಂಗಳಿಂದ ನೀವೆಲ್ಲ ಈಗ ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ಫ್ಯಾಮಿಲಿಗಳೆಲ್ಲ ಹೇಗೆ ನಡೀತಾ ಇದೆ? ಹಾಗೆ ಏನಿಲ್ಲ ಮೇಡಮ್, ನಮ್ಮ ಫ್ಯಾಮಿಲಿ ಇವಾಗ ಹೆಂಗ್ ನಡೀತಾ ಇದೆ ಅಂದ್ರೆ, ನಾವು ಊರಿಂದ, ನಮ್ಮ ಊರು ಗುಲ್ಬರ್ಗ ಮೇಡಮ್, ನಾವು ಊರಿಂದ ಏನ್ ಮಾಡ್ತಾ ಇದೀವಿ ಅಂದ್ರೆ, ಫ್ಯಾಮಿಲಿ ಬೀದಿ ಬಂದ ಅಂತ ನಮ್ಮ ಮನೇಲಿರೋ ಸ್ವಲ್ಪ ಜೋಳ, ಬೇಳೆ, ಅಕ್ಕಿ ಏನ್ ಮಾಡ್ತಾ ಇದೀವಿ, ನಮ್ಮ ತಮ್ಮ ಇನ್ನೊಬ್ರು ಯಾರಾದ್ರೂ ಬಂದು, ನಮ್ಮ ಹೆಂಡತಿ, ನಮ್ಮ ಮಕ್ಕಳು ಇರ್ತಾರೆ, ಅವ್ರಿಗೆ ತಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಕೊಡ್ತಾ ಇದ್ರೆ, ನಾವು ಬೇರೆ ನಮ್ಮ ಅದರ್ಸ್ ಎಲ್ಲಾದ್ರೂ ಫ್ರೆಂಡ್ಸ್ ಕೆಲಸ ಮಾಡ್ತಾರಲ್ಲ, ಅವ್ರ ಹತ್ರ 1,000 ಸ್ವಲ್ಪ ಸಾಲ ತಗೊಂಡ್ಬಿಟ್ಟು ಇಲ್ಲಿವರೆಗೂ ಜೀವನ ಮಾಡ್ತಾ ಇದೀವಿ. ನಮ್ ಫ್ಯಾಮಿಲಿ ಮೇಡಮ್ ಇದೇ ತರ ಇವ್ರು ಮಾಡಿ 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 ಅಂದ್ರೆ, ನಾವು ಕೊನೆಗೆ ಬಂದ್ರೆ ನಮ್ಮ ಪ್ರಾಣ ಕಳ್ಕೊಳ್ಳೋ ಪರಿಸ್ಥಿತಿನೂ ಬಂದ್ಬಿಡುತ್ತೆ. ಯಾಕಂದ್ರೆ ಏನು ಮಾಡ್ಕೊಳಕ್ಕಾಗಲ್ಲ ಮೇಡಮ್. ನಮ್ಮ ಜೀವನ ಮುಗಿದೈತಂದ್ರೆ ನಾವು ಕಳ್ಕೊಂತೀವಿ. ನೇರ ಮನೆ ಐಎಫ್ಬಿ ಆಡಳಿತ ಬರ್ಬೇಕು, ಬೇರೆ ಯಾರಲ್ಲ ಮೇಡಮ್. ಒಬ್ಬ ಮನುಷ್ಯನಿಗೆ ಸ್ವಾಭಿಮಾನ ಮದುವೆ ಮಾಡ್ಕೊಂಡು ನಾನು ಹಳೆಯ ನನ್ನ ಮಕ್ಳಿಗೆ ಸಾಗಕ್ಕೆ ಆಗ್ತಲ್ಲ, ನನ್ನ ಮಗ ಬೆಂಗಳೂರಲ್ಲಿ ಇದ್ದಾನೆ ಅಂತ ಕೊಟ್ಟಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ ಮೇಡಮ್. ನಾವು ನಂಬಿಟ್ಟು ಮದುವೆ ಮಾಡಿ, ನಾವು ಪರ್ಮಿಟ್ ಆಗೇ ಆಗುತ್ತೆ ಅಂತ ಹೇಳಿ ಭರವಸೆಯಿಂದ ಮದುವೆ ಮಾಡ್ಕೊಂಡಿದೀವಿ. ನಮ್ಮ ಹೆಂಡತಿನ ಕ್ವಶನ್ ಮಾಡ್ತಾರೆ, ನೀವು ಹೇಳ್ಬಿಟ್ಟು ಬಿಡಿ ಬಂದ್ರೆ ನಮ್ಮ ಗತಿ ಹೆಂಗತ್ತಂದ್ರೆ, ನಂಗೆ ಅವಮಾನ ತಡ್ಕೊಳ್ಳೋದ್ರೆ ನಾನು ಏನಾದ್ರು ಮಾಡ್ಕೊಂಡ ನಮ್ಮ ಬಳಿರೋ ಒಬ್ರು ಕಾರ್ಮಿಕರಿಗೆ ಅನ್ಯಾಯ ಆಯ್ತು, ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಮೇಡಮ್, ನೇರ ಹೊಣೆ ಐಎಫ್ಬಿ ಆಡಳಿತ ವರ್ಗದವ್ರೆ. ಅದಕ್ಕೆ ಇವರೇ ಆನ್ಸರ್ ಮಾಡ್ಬೇಕು. ಮುಂದಿನ ಹೋರಾಟ ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀರಾ? ಅವ್ರು ಒಂದ್ ವೇಳೆ ನಿಮ್ಮ ಯಾವ ಬೇಡಿಕೆಗೂ ಸ್ಪಂದಿಸ್ತಿಲ್ಲ ಇದ್ರೆ ಮೇಡಮ್, ಇವಾಗ ನಾವು ಈ ತರ ನಾವು ಶಾಂತಿ ರೀತಿ ಹೋರಾಟ ಮಾಡ್ತಾ ಇದೀವಿ. ಇನ್ನೂ ನಾವು ಶಾಂತಿ ರೀತಿಯಾಗಿ ಮಾಡ್ತೀವಿ. ಇದಕ್ಕೂ ಕೈ ಮೀರಿ ಅವ್ರು ಇನ್ನೂ ನಮ್ಗೆ ಏನು ತಗೊಳ್ಳಿಲ್ಲ ಅಂದ್ರೆ, ನಾವು ನೆಕ್ಸ್ಟ್ ಮಾಡ್ತಾ ಇರೋದು ಉಪವಾಸ ಸತ್ಯಾಗ್ರಹ ಮಾಡ್ಬೇಕಾಗುತ್ತೆ ನೋಡಿ. ಉಪವಾಸ ಸತ್ಯಾಗ್ರಹಕ್ಕೂ ನಮ್ಮ ಹೈಯರ್ ನಮ್ಮ ಇರೋ ಆಫೀಸರ್ಸ್ಗಳು ಏನೂ ನೋಡಿಲ್ಲ ಅಂದ್ರೆ, ನಾವು ಪಾಲಿಟಿಕ್ಸ್ ಅವ್ರ ಹತ್ರನೂ ಹೋಗ್ತೀವಿ, ನಮ್ಮ ರಾಜಕಾರಣಿಗಳ ಹತ್ರನೂ ಹೋಗ್ತೀವಿ. ಅದಕ್ಕೂ ಈಗ ನಮ್ಗೆ ಯಾರು ಸ್ಪೇಸ್ ಇಲ್ಲ ಅಂದ್ರೆ ನಾವು ಏನ್ ಮಾಡಕ್, ನಾವು ಈ ಪ್ರಜಾ ಕಾರ್ಮಿಕರಲ್ಲಿ ಏನಂತ
ನಮ್ಮೆಲ್ಲ ಹೊಟ್ಟೆ ಮೇಲೆ ಹೊಡೆಯುವಂತಹ ಕೆಲಸವನ್ನ ಇಷ್ಟು ದೊಡ್ಡ ಸಂಸ್ಥೆ ಮಾಡ್ತಾ ಇದೆ. ಈಗ ಮಾಡ್ತಾ ಇರುವಂತಹ ಪ್ರತಿಭಟನೆಗೆ ಒಂದು ವೇಳೆ ಅವರು ಇನ್ನು ಸರಿಯಾಗಿ ಪ್ರತಿಕ್ರಿಯೆಯನ್ನ ನೀಡಿದರೆ ಇದ್ರೆ ನಾವು ಉಪವಾಸ ಸತ್ಯಾಗ್ರಹವನ್ನ ಮಾಡಿ ಏನೇನು ಮಾಡೋದಕ್ಕೆ ಸಾಧ್ಯ ಅವ್ರ ಮೇಲೆ ಒತ್ತಡ ತರೋದಕ್ಕೆ ಅದೆಲ್ಲವನ್ನೂ ಮಾಡೋದಕ್ಕೆ ಖಂಡಿತ ಮುಂದೆ ಬರ್ತೀವಿ ಅನ್ನೋ ಮಾತನ್ನ ಇವ್ರು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಸೌಮ್ಯ ಕಳಸ, ETV ನ್ಯೂಸ್ ಬೆಂಗಳೂರು.